ಪ್ರಿಯ ಸ್ನೇಹಿತರೆ, ನಮ್ಮ ಟಿ ವಿ ಹಾವೇರಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲ್ನ ಮಾಡಬೇಕು, ನಾನು ಕೂಡ ಯೂಟ್ಯೂಬ್ನಲ್ಲಿ ಅರ್ನ್ ಮಾಡಬೇಕು, ಗಳಿಸ್ಬೇಕು, ಹಣವನ್ನು ಗಳಿಸ್ಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು, ಮಹದಾಸೆಯನ್ನು ಇಟ್ಕೊಂಡು ಒಂದೊಳ್ಳೆ ಕಂಟೆಂಟನ್ನು ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನ ಪ್ರಾರಂಭಿಸ್ತಾರೆ. ಪ್ರಾರಂಭದಲ್ಲಿ ಎಲ್ಲರಿಗೂ ಬೇಸರ ಆಗೋದಂತೂ ಸತ್ಯ. ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲು ಅಷ್ಟೊಂದು ಸಬ್ಸ್ಕ್ರೈಬರನ್ನು ಹೊಂದಿರೋದಿಲ್ಲ, ಅಥವಾ ಒಂದಷ್ಟು ವಾಚ್ ಅವರ್ ಆಗಬೇಕಾಗಿರುತ್ತೆ. 4,000 ವಾಚ್ ಅವರನ್ನು ಮಾಡೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ. 1,000 ಸಬ್ಸ್ಕ್ರೈಬರ್ ಆಗಬೇಕು, ಅದಕ್ಕೋಸ್ಕರ ಕೂಡ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಎಲ್ಲೋ ಒಂದು ಕಡೆ ವಿಡಿಯೋಗಳು ನಾವು ಹಾಕಿರ್ತಕ್ಕಂಥ ಕಂಟೆಂಟ್ಗಳಿಗೆ ವ್ಯೂಸ್ ಬಂದಿಲ್ಲ ಅಂದಾಗ ಸಾಮಾನ್ಯವಾಗಿ ಬೇಜಾರಾಗೋದು ಸಹಜನೇ. ಆದರೆ ಯಾವತ್ತೂ ಬೇಜಾರನ್ನು ಮಾಡಿಕೊಳ್ಳದೆ ಸತತವಾದ ಪ್ರಯತ್ನವನ್ನು ಪಟ್ಟರೆ ನಿಮಗೆ ಖಂಡಿತವಾಗಿ ಆ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಖಂಡಿತ ನಾನು ಹೇಳೋದಕ್ಕೆ ಬಯಸ್ತೇನೆ. ಇಲ್ಲಿ ವಿಶೇಷ ಏನಂತಂದರೆ, ನೀವು ಒಂದು ಯೂಟ್ಯೂಬ್ ಚಾನಲ್ನ ಮಾಡಿದ ನಂತರ ನಿಮಗೆ ಹಣ ಗಳಿಸೋದಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂತ ನೋಡ್ತಾ ಹೋದರೆ ಏನಪ್ಪ ಅಂದರೆ, 1,000 ಸಬ್ಸ್ಕ್ರೈಬರು, 4,000 ವಾಚ್ ಅವರ್ ಟೈಮನ್ನು ಮಾಡಿದ ನಂತರ ನಿಮಗೆ ಹಣ ಗಳಿಸೋದಕ್ಕೆ ಒಂದು ಅಪ್ರೂವಲ್ ಆಗಿ ಒಂದು ಲೈಸೆನ್ಸ್ ಸಿಕ್ಕಿರೋ ಥರ ನಿಮಗೊಂದು ಅನುಮತಿ ಸಿಗುತ್ತೆ. ಅಂದರೆ ಇನ್ನು ಮುಂದೆ ನೀವು ಹಣವನ್ನು ಗಳಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಯೂಟ್ಯೂಬ್ನಿಂದ ನಿಮಗೊಂದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಅವರೇ ಒಂದು ಮೇಲ್ ಕಳಿಸ್ತಾರೆ. ಜೊತೆಗೆ ನೀವು ಅದನ್ನು ಅಪ್ಲೈ ಮಾಡಿದ ನಂತರ ನಿಮಗೆ ಅಲ್ಲಿಂದ ಯಾವುದೇ ವಿಡಿಯೋಗಳನ್ನು ಹಾಕಿದಾಗ ಆ ವಿಡಿಯೋಗಳು ಯಾವ ರೀತಿ ವ್ಯೂಸ್ ಪಡ್ಕೊಳ್ಳುತ್ತೆ, ಆ ವ್ಯೂಸ್ಗೆ ಸಂಬಂಧಪಟ್ಟಂತೆ ಇಂತಿಷ್ಟು ಡಾಲರ್ ಅನ್ನೋ ರೀತಿಯಲ್ಲಿ ನಿಮಗೆ ಯೂಟ್ಯೂಬ್ನಿಂದ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದೊಂದು ವಿಡಿಯೋಗೂ ಕೂಡ ಸಪ್ರೇಟಾಗಿ ಎಷ್ಟು ಡಾಲರನ್ನು ಪಡೆದುಕೊಳ್ಳುತ್ತೆ. ಆ ರೀತಿಯಾಗಿ ಒಂದು ತಿಂಗಳಿಗೆ, ಅಂದರೆ ಒಂದು ವಿಡಿಯೋದಿಂದ ನೀವು $1, $5, $10 ಈ ರೀತಿ ಏನು ಪಡೆದುಕೊಳ್ತೀರೋ, ಅದೇ ರೀತಿ ಒಟ್ಟಾರೆಯಾಗಿ ಎಲ್ಲ ವಿಡಿಯೋಗಳನ್ನು ಸೇರಿಸಿ ಒಂದು $100 ಆದ ನಂತರ ನಿಮಗೆ ಮೊದಲನೇ ಪೇಮೆಂಟು ಸಿಗ್ತಾ ಹೋಗುತ್ತೆ. ಅಂದರೆ ನೀವು ಪ್ರತಿ ತಿಂಗಳು ಕೂಡ $100 ಮಾಡಲೇಬೇಕು. $100ಗಿಂತ ಎಷ್ಟೇ ಹೆಚ್ಚು ಮಾಡಿದ್ರೂ ಕೂಡ ಆ ಡಾಲರ್ಗೆ ಸಂಬಂಧಪಟ್ಟಂತೆ ನಮ್ಮ ಇಂಡಿಯನ್ ಕರೆನ್ಸಿಗೆ ನಿಮಗೆ ಹಣ ಬರುತ್ತೆ. ಅದೇ ರೀತಿಯಾಗಿ ನೀವು ಆ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಹಣವನ್ನು ಗಳಿಸ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಮಾನಿಟೈಸೇಷನ್ ಆದ ನಂತರ ನಿಮಗೆ ಯೂಟ್ಯೂಬ್ ಈ ರೀತಿ ಒಂದು ಲೆಟ್ರನ್ನ ಕಳಿಸುತ್ತೆ. ಈ ಲೆಟ್ರ್ ಯಾವಾಗ ಬರುತ್ತೆ? ಈ ಲೆಟ್ರನ್ನು ನೀವು 1,000 ಸಬ್ಸ್ಕ್ರೈಬರು, 4,000 ವಾಚ್ ಅವರ್ ಮಾಡಿದ ನಂತರ ನೀವು ಮಾನಿಟೈಸೇಷನ್ ಆನ್ ಮಾಡ್ಕೋತೀರಿ. ನಿಮಗೆ ಡಾಲರ್ ಸಿಂಬಲ್ ಬರುತ್ತೆ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ. ಆ ರೀತಿ ಬಂದ ನಂತರ ನಿಮಗೆ ಯೂಟ್ಯೂಬ್ನಿಂದ ಒಂದು ವಾರಕ್ಕಿಂತ ಹೆಚ್ಚು ಒಂದು ತಿಂಗಳಿಗೆ ಒಳಗೆ, ಅಂದರೆ ಒಂದು ತಿಂಗಳ ಅಂತರದಲ್ಲಿ ನಿಮಗೆ ಈ ರೀತಿ ಪೋಸ್ಟ್ ಮೂಲಕ ನೀವೇನು ಅಡ್ರೆಸ್ ಕೊಟ್ಟಿರ್ತೀರೋ ಆ ಅಡ್ರೆಸ್ಸಿಗೆ ಈ ಒಂದು ಲೆಟರ್ ಬರುತ್ತೆ. ಈ ಲೆಟರ್ನಲ್ಲಿ ಏನಿರುತ್ತೆ, ಈ ಲೆಟರ್ನಲ್ಲಿ ನಿಮಗೆ ಒಂದು ಕೋಡ್ ನಂಬರ್ ಕೊಟ್ಟಿರ್ತಾರೆ. ಈ ಕೋಡ್ ನಂಬರನ್ನು ನಿಮಗೆ ಮಾನಿಟೈಸೇಷನ್ ಅಪ್ಲೈ ಮಾಡಿದ ನಂತರ ಮತ್ತಿನ್ನೇನು ಮಾಡಬೇಕು ಅಂತ ನೀವು ನೋಡ್ಬೋದು. ಆದರೆ ಮಾನಿಟೈಸೇಷನ್ ಅಪ್ಲೈ ಮಾಡಿದ ನಂತರ ಆ್ಯಡ್ಸೆನ್ಸ್ ಅನ್ನೋ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ನಿಂದ ಈ ಒಂದು ಲೆಟರ್ ಏನು ಬರುತ್ತೋ, ಈ ಲೆಟರ್ನಲ್ಲಿ ಒಂದು ಕೋಡ್ ನಂಬರ್ ಕೊಟ್ಟಿರ್ತಾರೆ. ಆ ಕೋಡ್ ನಂಬರನ್ನು ನೀವು ವೆರಿಫಿಕೇಷನ್ ಚೆಕ್ ಮಾಡಿ, ಆ ವೆರಿಫಿಕೇಷನ್ ಆಗಿದ ನಂತರ ಈ ಒಂದು ಕೋಡ್ ನಂಬರ್ಗೆ ನಿಮಗೆ ಮೇಲ್ ಕೂಡ ಬರುತ್ತೆ. ಆ ಮೇಲ್ನ ನಂಬರ್ನು ಕೂಡ ನೀವು ಅಲ್ಲಿ ಅಪ್ಲೈ ಮಾಡ್ಬೋದು. ಪೋಸ್ಟ್ ಮೂಲಕನೂ ಈ ಒಂದು ಲೆಟರ್ ಬಂದಾಗ ಇದರಲ್ಲಿರ್ತಕ್ಕಂಥ ಕೋಡನ್ನು ನೀವು ಅಲ್ಲಿ ನಿಮ್ಮ ಒಂದು ಪ್ರೊಫೈಲ್ನಲ್ಲಿ ಹೋಗಿ ಅದನ್ನು ಜನ್ರೇಟ್ ಮಾಡಬೇಕು. ಈ ಕೋಡ್ ಹಾಕಿದ ನಂತರ ನಿಮ್ಮದು ಅಲ್ಲಿಗೆ ಫಿನಿಶ್ ಆದಾಗೆ. ಆ ನಂತರ ನೀವು ಎಷ್ಟು ಡಾಲರ್ನ ಪಡೆದುಕೊಂಡಿರ್ತೀರೋ ಅದಕ್ಕೆ ಸಂಬಂಧಪಟ್ಟಂತಹ ಎಷ್ಟು ಒಟ್ಟಾರೆಯಾಗಿ ಆ ತಿಂಗಳಲ್ಲಿ ನಿಮಗೆ ಎಷ್ಟು ಡಾಲರ್ ಆಗುತ್ತೆ, ಆ ಒಟ್ಟಾರೆ ಡಾಲರ್ಗೆ 100ಕ್ಕಿಂತ ಹೆಚ್ಚಾದಾಗ ಅಥವಾ ಒಂದು $100 ಆದಾಗ ನಿಮಗೆ ಈ ರೀತಿ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಈ ರೀತಿ ಒಂದು ಲೆಟರ್ ಬರೋವರೆಗೂ ನೀವು ಕಾಯಲೇಬೇಕಾಗುತ್ತೆ. ಈ ಲೆಟರ್ ಬಂದ ನಂತರನೇ ನೀವು ಹಣ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹಾಕಿ ಈ ರೀತಿ ನೀವು ಕೂಡ ಒಂದು ಚಾನಲ್ನ ಅರ್ನ್ ಮಾಡ್ಕೋಬಹುದು.